ಸರಿ ಚೆಕ್ ಒಂದು ಡೆಪಾಸಿಟ್ ಮಾಡಬೇಕಿತ್ತು. ಏನಪ್ಪ ಈಗ ಲಂಚ್ ಅವರು 1 ಅವರ್ ಬಿಡ್ಕೊಂಬ ಆಯ್ತಾ, ಹೋಗು. ಸರ್ ಅದು ಸ್ವಲ್ಪ ಅರ್ಜೆಂಟ್ ಇತ್ತು ನೋಡಿ ಸರ್. ನಿಂಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗವೇನಪ್ಪ, ಹೋಗಾಮೇಲೆ ಬಾ. ನೋಡಿದ್ರಲ್ಲ, ನೀವು ಕೂಡ ಇದೇ ರೀತಿ ಬ್ಯಾಂಕ್ ಎಂಪ್ಲಾಯ್ಸ್ನ ಟಾಕ್ಸಿಕ್ ಬಿಹೇವಿಯರ್ ಇಂದ ಟಾಲರೇಟ್ ಮಾಡ್ತಾ ಇದ್ರಾ, ಇನ್ ಮುಂದೆ ಮಾಡಕ್ ಹೋಗ್ಬಿಡಿ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ನಿಮಗೆ ಗೊತ್ತಾ, RBI ನ ರೂಲ್ಸ್ ಪ್ರಕಾರ ಬ್ಯಾಂಕ್ಗಳಲ್ಲಿ ಫಿಕ್ಸ್ಡ್ ಲಂಚ್ ಬ್ರೇಕ್ ಅಂತ ಇರೋದಿಲ್ಲ. ಅಂಡ್ ಎಲ್ಲ ಕೌಂಟರ್ಗಳಲ್ಲಿ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಕಸ್ಟಮರ್ ಅಟೆಂಡ್ ಮಾಡೋಕ್ಕೆ ಯಾರಾದರೂ ಇರಲೇಬೇಕು. ಅಂಡ್ ಬ್ಯಾಂಕ್ ಸ್ಟಾಫ್ಗಳು ತಮ್ಮ ಊಟನ ಶಿಫ್ಟ್ ಅಥವಾ ಬ್ಯಾಚಸ್ ಅಲ್ಲಿ ತಗೋಬೇಕು. ಅಕಸ್ಮಾತ್ ನೀವೇನಾದ್ರೂ ಬ್ಯಾಂಕ್ನ ಕ್ಲೋಸಿಂಗ್ ಟೈಮ್ಗಿಂತ ಮುಂಚೆ ಏನಾದರೂ ಬ್ಯಾಂಕ್ಗೆ ಹೋದ್ರೆ ಖಂಡಿತವಾಗ್ಲೂ ಅವ್ರು ನಿಮಗೆ ಬೇಕಾದಂತ ಸರ್ವಿಸಸ್ನ ನೀಡಲೇಬೇಕು. ಇನ್ನು ಲೋನ್ ರಿಕವರಿ ಏಜೆಂಟ್ಗಳ ವಿಷಯಕ್ಕೆ ಬಂದ್ರೆ, ಅವರು ನಿಮ್ಮನ್ನ ಮೀಟ್ ಮಾಡಬೇಕು ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆ ಮಧ್ಯದಲ್ಲಿ ಮಾತ್ರ ಮೀಟ್ ಮಾಡಬೇಕು. ಈ ಟೈಮಿಂಗ್ಸ್ ಹೊರತಾಗಿ ಬೇರೆ ಟೈಮಿಂಗ್ಸ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡಬೇಕು ಅಂದ್ರೆ ಅವರು ಬಾರೋವರ್ನ ಕನ್ಸೆಂಟ್ ಪಡ್ಕೋಬೇಕು. ಆದ್ರೆ ಬ್ಯಾಂಕ್ನವರು ಈ ರೂಲ್ಸ್ ನ ಫಾಲೋ ಮಾಡಲಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಂಕ್ ನ ಹೆಲ್ಪ್ ಲೈನ್ ನಂಬರ್ ಅಥವಾ ಇಮೇಲ್ ನ ಮೂಲಕ ಕಂಪ್ಲೇಂಟ್ ಕೊಡಿ. ಅಂಡ್ ಇಂಟರ್ನಲ್ ಎನ್ಕ್ವೈರಿ ಏನಾದರೂ ಫೇಲ್ ಆದ್ರೆ, ಅಂದ್ರೆ ನಿಮ್ಮ ರಿಕ್ವೆಸ್ಟ್ ಏನಾದರೂ ರಿಜೆಕ್ಟ್ ಆದ್ರೆ ಅಥವಾ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ, ಇಲ್ಲ ತುಂಬಾ ಡಿಲೇ ಏನಾದರೂ ಮಾಡಿದ್ರೆ, ನೀವು ಬ್ಯಾಂಕ್ಗೆ ಕಂಪ್ಲೇಂಟ್ ನೀಡಿದ 30 ದಿನದ ಒಳಗೆ RBI ನ ಓಂಬಡ್ಸ್ಮನ್ಗೆ ಕಂಪ್ಲೇಂಟ್ ನೀಡಬೇಕು. ಇದರ ಲಿಂಕ್ ನಾವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಕಮೆಂಟ್ ಜೊತೆ ಹಾಕಿದ್ವಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.